ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ. ನಾನಿವಾಗ ಕನಕಪುರದ ಹಾರೋಹಳ್ಳಿಗೆ ಬಂದಿದ್ದೀನಿ. ಹಾರೋಹಳ್ಳಿ ಕೂಡ ಈಗ ಒಂದು ತಾಲೂಕು. ಹಾರೋಹಳ್ಳಿಯಲ್ಲಿ ಅಭಿವೃದ್ಧಿಗಳು ಹಾರ್ತಾ ಇದೆಯಾ ಅಥವಾ ಎಲ್ಲ ನೆಲಕ್ಕೆ ಉರುಳ್ತಾ ಇದೆಯಾ? ಅದು ಏನು ಕತೆ, ಅದು ಏನು ಜನ ಏನ್ ಹೇಳ್ತಾರೆ, ಬನ್ನಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಎಲ್ಲರನ್ನು ಮಾತಾಡ್ತಾನ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ನೀವ್ ಇಲ್ಲೇ ಇರೋರು, ಹಾರೋಹಳ್ಳಿ ಲೈಫ್ ನಿಮ್ದು ಹೆಂಗೆ? ಅಭಿವೃದ್ಧಿಗಳು ಹಾರ್ತಾ ಇದೆಯಾ ಅಥವಾ ಕೆಳಗಡೆ ಉರುಳ್ತಾ ಇದೆಯಾ? ಏನ್ ಹಾರೋಹಳ್ಳಿಲಿ ಅಭಿವೃದ್ಧಿ ಹಾರ್ತಾ ಇಲ್ಲ. ಯಾಕೆ? ಅಲ್ಲಿ ಬಸ್ ಸ್ಟಾಪ್ ಆಗ್ಬೇಕು, ಎಲ್ಲ ಎಲೆಕ್ಟ್ರಿಕಲ್ ಗಾಡಿಗಳು ಹಾಕೊಂಡು ಎಲ್ಲ ಓಡಾಡಕ್ಕೆ ಜನಗಳ ಸಮಸ್ಯೆ. ಬೇರೆ ಗಾಡಿಗಳು ಅಷ್ಟೇ ಸೈಜ್ ತಾನೆ ಎಲ್ಲ ಸೈಜ್ ಇರೋದಿಷ್ಟ. ಇದ್ರಲ್ಲಿ 4-6 ಬಸ್ ನಿಂತ್ಕೊಂಡ್ರೆ ಬಸ್ಸಲ್ಲಿ ಓಡಿ ಇದಾಗೋಯ್ತದೆ. ಬಸ್ ಮಾಡಕ್ಕೂ ಕಷ್ಟ, ಇದು ಮಾಡಕ್ಕೂ ಕಷ್ಟ. ಮಕ್ಕಳು ಮರಿ ಎಲ್ಲ ಇಲ್ಲೇ ಓಡಾಡ್ತಿರ್ತಾರೆ. ಎಲ್ಲ ಆಕ್ಸಿಡೆಂಟ್ಗಳು ಬೇಜಾನ ಆಯ್ತವೆ. ಅದ್ರ ಜೊತೆಗೆ ಪಾರ್ಕಿಂಗ್ಗಳು ಜೊತೆಲಿ ಪಾರ್ಕಿಂಗು ಅದು ಇದಿಲ್ಲ, ಪಾರ್ಕಿಂಗ್ ಇಲ್ಲ ಆದ್ರೂ ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಲ್ಲಿಸ್ತಾರೆ. ಅದ್ರ ಜೊತೆ ಬಸ್ಗಳು ರಿವರ್ಸ್ ಹೊಡೆದ್ರೆ ಬೈಕ್ಗಳು ಸುಮಾರು ಡೈಲಿ ಎಲ್ಲ ನುಜ್ಜುಗುಜ್ಜು ಆಯ್ತದೆ. ಅದು ಸಮಸ್ಯೆಗಳು. ಫಸ್ಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕು ಹಾರೋಹಳ್ಳಿಗೆ. ಹಾರೋಹಳ್ಳಿ ತಾಲೂಕ್ ಬಸ್ ಸ್ಟ್ಯಾಂಡು, ಪುರಸಭೆ ಬಸ್ ಸ್ಟ್ಯಾಂಡು, ಒಂದು ಬಸ್ ಸ್ಟ್ಯಾಂಡ್ ಒಂದು ಸುಸಜ್ಜಿತವಾಗಿ ಇವಾಗ ಚನ್ನಪಟ್ಟಣ ಬಸ್ ಸ್ಟ್ಯಾಂಡು, ಕನಕಪುರ ಬಸ್ ಸ್ಟ್ಯಾಂಡು ಯಾವ ತರ ಇದೆ. ಇದು 3-4 ಜನ 5 ಸಾರಿ ಮುಖ್ಯಮಂತ್ರಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ಕಾಗಲ್ಲ ಇವ್ರ ಕೈಲಿ. ಈಗ ಫಸ್ಟ್ ಬಸ್ ಸ್ಟ್ಯಾಂಡ್ ಇಂಪಾರ್ಟೆಂಟ್. ಬಸ್ ಸ್ಟ್ಯಾಂಡ್ ಆಗ್ಬೇಕು. ಆಮೇಲೆ ಇದು ಕೆರೆ ಫುಲ್ ಗಲೀಜಾಗಿದೆ, ಅದು ಕ್ಲೀನ್ ಮಾಡ್ಸಕ್ಕೆ ಟೆಂಡರ್ ಆಗಿದೆ ಅಂತಾರೆ. ಅವ್ರ ಮೇಲೆ ಇಲ್ಲಿ ಈ ದೊಡ್ಡ ಕೆರೆ ಅನ್ಬಿಟ್ಟು ಅದು ಫುಲ್ ಎಲ್ಲ ಈ ಟಾಯ್ಲೆಟ್ ಎಲ್ಲ ಅಲ್ಲಿಗೆ ಹೋಗುತ್ತೆ. ರೈತರು ಯೂಸ್ ಮಾಡ್ಕೊಳ್ಳೋ ಕೆರೆ ಕೆರೆ ಮೊದ್ಲು ಕುಡಿತಾ ಇದ್ರು ನೀರ, ಅದು ಪ್ರಾಬ್ಲಮ್ ಆಗಿದೆ. ಆದ್ರೂನೇನ ಮಂಜುನಾಥ್ ಕೋಟದಡಿ ಮತ್ತೆ ಇವರು MLA ಕೋಟದಡಿ ಮಾಡ್ತೀನಿ ಅಂತ ಇದ್ರು, ಅದು ಮಾಡಲಿಲ್ಲ. ಸುಮ್ನೆ ಮಾಮೂಲಿ ಮೆಟ್ರೋ ತಂದ್ಬಿಡ್ತೀವಿ ಅವು ಇವು ಅಂದ್ಬಿಟ್ಟು ಇವರು ಲೈವೇಟ್ ಅವರು ಮೆಟ್ರೋ ಏರ್ಪೋರ್ಟ್ ಅನ್ಕೊಂಡು ದುಡ್ಡುಗಳು ಮಾಡ್ಕೋತಾವ್ರೆ. ಮೆಟ್ರೋ ಬೆಂಗಳೂರಲ್ಲೇ ಕೆಟ್ಟ ನಿಲ್ತಾ ಇದಾವೆ. ಮುಕ್ಕಾಲು ಗಂಟೆ ಮೆಟ್ರೋ ಹಾರೋಹಳ್ಳಿ ತಂದ್ಬಿಡ್ತೀವಿ ಅಂದ್ಬಿಟ್ಟು ಗೌರ್ಮೆಂಟ್ ಇನ್ನು 2 ವರ್ಷ ಇದೆ. ಹಾರೋಹಳ್ಳಿ ತರೋ ಅಷ್ಟೊತ್ತಿಗೆ ಗೌರ್ಮೆಂಟ್ ಹಾರಿರುತ್ತೋ ಇಲ್ಲ ನಾವು ಹಾರಿರ್ತೀವೋ, ಹಾರೋಹಳ್ಳಿ ಹಾರಿರುತ್ತೋ ಗೊತ್ತಿಲ್ಲ. ಎಲ್ಲಿ ಇಕ್ಬಾಲ್ ಹುಸೇನ್ ಅವರು? ಅವ್ರಿಗೇನು ಹುಷಾರಿಲ್ವಲ್ಲ? ಹುಷಾರಿಲ್ಲ. ಹುಸೇನ್ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ 1 ತಿಂಗಳಾಯ್ತಲ್ವಾ? ಅವ್ರಿಗೆ ಹುಷಾರಿಲ್ಲ ಅಂತ ಈ ಕಡೆಗೆ ಬರ್ತಾನೆ ಇರ್ಲಿಲ್ಲ. 6 ತಿಂಗಳು ರೆಸ್ಟ್ ಹೇಳಿದಾರಂತೆ. 6 ತಿಂಗಳು ರೆಸ್ಟಾ? ನಾವು ಮತ್ತೆ ಹಂಗಾರೆ ಒಂದೇ ತಿಂಗಳಿಗೆ ಬಂದ್ಬಿಟ್ವಲ್ಲಪ್ಪ ಇಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ. ನಮಗೆ ಈ ವಿಷಯ ಗೊತ್ತಿಲ್ಲ. 6 ತಿಂಗಳಿಗೆ ರೆಸ್ಟ್. ಅವ್ರು ಇಲ್ದೇ ಹೋದ್ರೆ ಕೆಲಸಗಳು ಅಧಿಕಾರಿಗಳು ಕೆಲಸಗಳು ಮಾಡೋದು, ಅವರೇ ಬಂದು ಮಾಡ್ಬೇಕು ಅನ್ನೋದು ಏನಿಲ್ಲ, ಗೊತ್ತಲೇ ಎಲ್ಲ ನಿಭಾಯಿಸಬಹುದು. ಈಗೆಲ್ಲ ಟೆಕ್ನಾಲಜಿ ಮುಂದುವರೆದ ಮನೇಲೇನೆ ಅಧಿಕಾರಿಗಳು ಗೈಡ್ಲೈನ್ಸ್ ಮಾಡಿ ಕೆಲಸ ಮಾಡಕ್ಕಾಗಲ್ವಾ? ಅವರೇ ಬಂದು ಮಾಡ್ಬೇಕು ಅನ್ನೋದೇನಿಲ್ವಲ್ಲ. ಏನಿಲ್ಲ. ಕೆಲಸ ಮಾಡೋರು ಗ್ರೌಂಡ್ ಕಸ ಗುಡಿಸೋರು ಲೇಬರ್, DC ಎಲ್ಲ ಕಸ ಗುಡಿಸೋರು. ನಮ್ಮ ಚಾನಲ್ ಓನರ್ ಬಂದು ಇಲ್ಲಿ ನಿಂತ್ಕೋಬೇಕು ಅಂತಿಲ್ಲ, ನಾನು ಬಂದ್ರೆ ಸಾಕು ಅಲ್ವಾ? ಹಂಗೆ ನಿಮ್ ಕಡೆಯವ್ರು ಬಂದು ಮಾಡಿಸಿದ್ರೆ ಸಾಕು ಅಲ್ವೇ? ಓಕೆ ಸೂಪರ್ ಸರ್, ಸೂಪರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಹೆಸರು? ಲಕ್ಷ್ಮಣ್ ಅಂತ. ಲಕ್ಷ್ಮಣ್. ಎಲ್ಲಿ ರಾಮ? ಕೂತ್ಕೊಳ್ಳಿ. ಎಲ್ರಿ ರಾಮ ನಿಮ್ಮಣ್ಣ? ಇಲ್ಲ ಸರ್. ಯಾವ್ರು? ಇಲ್ಲಿ ಕಗ್ಲಿಪುರ ಹತ್ರ ಗುಳ್ಳಾಟಿಗೆ. ಅವರು ಯಾರು ನಿಮ್ MLA? ಇವರು ರಾಮನಗರ ಕ್ಷೇತ್ರ. ಇಕ್ಬಾಲ್ ಹುಸೇನ್. ಎಲ್ಲಿ ಅವರು? ಅವರು ಮನೆ ಇರ್ತಾರೆ ಸರ್. ನಾವು ನಮ್ಮ ಮನೆ ಇರ್ತೀವಿ, ನೀವು ನಿಮ್ಮ ಮನೆ ಇರ್ತೀರಿ. ಕೆಲಸಗಳು ಆಯ್ತಾವ? ಏನೋ ಸಾಧಾರಣ ಸರ್. ಸಾಧಾರಣ ಅಂದ್ರೆ ಏನ್ ಕೆಲಸ? ಅಭಿವೃದ್ಧಿಗಳು ಆಗ್ತಾ ಇಲ್ಲ ಸರ್. ಆಗ್ತಾ ಇಲ್ಲ. ಏನ್ ರೋಡು ರಸ್ತೆ ಏನಿಲ್ಲ ಸರ್. ಊರ್ತವು ಎಲ್ಲ ಒಂದು ಇದ್ ಮಾಡೋರಲ್ಲ 5 ಪಂಚ ಅದಂತ ಹೇಳ್ತಾರ ಅಷ್ಟೇ. 5 ಪಂಚ ಹಂಗೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ. MLA ಬಂದು ಕೇಳಲ್ವೇ? ಯಾರಿಗೆ ಸರ್ ಓಟ್ ಹಾಕುವಾಗ ಬರ್ತಾರೆ ಅಷ್ಟೇ, ಓಟ್ ಕೇಳುವಾಗ ಬರ್ತಾರೆ, ಇದ್ದಾಗ ಅಷ್ಟೇ. ಇದ್ದಾಗ ಹಾಕಲ್ಲ. ಮತ್ತೆ ನಿಮ್ ಮನೆಯವರಿಗೆಲ್ಲ 200 ರೂಪಾಯಿ ಬಂತ ಕಾಸು? ಇಲ್ಲ ಸರ್, ಬಂದಿಲ್ವಾ? ಇಲ್ಲ, ಒಂದು 4 ಮಂತಿಂದ 5 ಮಂತ್ ಆಗುತ್ತೆ. ಎಸ್ಐರೆಲ್ಲ ಮನೆಗೆ ಬರ್ತಾ ಮಾಡೋದಕ್ಕೆ ಅಥವಾ ನಿಮ್ಮನ್ನೇ ಅಲ್ಲಿ ಕರ್ಸ್ಕೊತಾವ್ರ ಎಲ್ಲಿಗಾದ್ರು? ಇಲ್ಲ ಸರ್, ಒಂದ್ ಕಡೆ ಕೊಠಡಿಯಲ್ಲಿ ಕುಂತಿರ್ತಾರೆ, ಅಲ್ಲಿಗೆ ನೀವು ಹೋಗ್ಬೇಕು. ಅಲ್ಲಿಗೆ ನಾವು ಹೋಗ್ಬೇಕು. ಹೌದಾ? ಹೌದು ಸರ್. ಇದು ಗೃಹ ಜೊತೆಗೆ ಮೀಟರ್ ಬೋರ್ಡ್ ಬಂದು ಚೆಕ್ ಮಾಡಿದ್ರೆ ಇಲ್ಲ ನೀವೇ ಅಲ್ಲಿಗೆ ಹೋದ್ರ? ಇಲ್ಲ, ಚೆಕ್ ಮಾಡ್ತಾರೆ, ನಾವ್ ಅಲ್ಲಿಗೆ. ಹೌದಾ? ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ MLA ಸಾಹೇಬ್ರಿಗೆ? ಏನ್ ಸರ್, ಎಲ್ಲ ಅವ್ರವ್ರು ದುಡ್ಡು ಮಾಡ್ಕೋತಾರ ಸರ್ ಅಷ್ಟೇ. ದುಡ್ಡು ಮಾಡ್ಕೋತಾರ. ನಮ್ಮಂತೆ ಬಡವರು ಅಮಾಯಕರು ಹಿಂಗಿದ್ದೀರಿ ಅಷ್ಟೇ. ನಮಸ್ಕಾರ ಕೊಡ್ರೆ. ಏನ್ ಹೆಸರು? ಶಿವಣ್ಣ. ಹುಷಾರಿಲ್ವಾ? ಸರ್ ಇಲ್ಲ. ನಿಮ್ಮ ಹೆಸರೇನು? ಗುಲ್ಬರ್ಗ ಸೈಡ್ ಸರ್. ನೀವು ಗುಲ್ಬರ್ಗದ್ರಿ? ಇಲ್ಲೇನ್ ಮಾಡಕತ್ತಿರ್ರಿ? ಹಾರೋಹಳ್ಳಿಲಿ ಕೂಲಿ ಕೆಲಸ ಮಾಡ್ತಿದ್ವಿ. ಹೌದ್ರಿ? ಎಷ್ಟು ವರ್ಷ ಆಯ್ತು ಬಂದ? ಒಂದ್ 7-8 ವರ್ಷ ಆಯ್ತು ಸರ್. 7-8 ವರ್ಷ ಆಯ್ತ್ರಿ. ಮತ್ ಹೋಟೆಲ್ ಹಾಕೋದಿಲ್ರಿ? ಅಲ್ಲೇ ನಮ್ಮ ಚಿತ್ತಾಪುರ ತಾಲೂಕು ಆಗ್ತದೆ ಸರ್.
ಚಿತ್ತಾಪುರದಾಗ ಹಾಕ್ತಿರಿ. ಯಾಕೆ ಅಲ್ಲಿ ಏನ್ ಕೆಲ್ಸ ಇಲ್ರಿ? ಕೆಲಸ ಇಲ್ರಿ, ಕಮ್ಮಿ ಅದ ಕಡೆ. ಕಮ್ಮಿ ಅದ್ರಿ. ಇಲ್ಲಿ ಎಷ್ಟು ಕೊಡ್ತಾರ್ರಿ ಕೂಲಿ? ಇಲ್ಲಿ 700 ರೂಪಾಯಿ ಕೊಡ್ತಾರೆ ಸರ್. 700 ರೂಪಾಯಿ ಕೊಡ್ತಾರ್ರಿ. ನಿಮ್ ಗುಲ್ಬರ್ಗದಾಗ ಇಲ್ರಿ? ಕಮ್ಮಿ ಅದ ಸರ್ ಕೂಲಿ ಇಲ್ಲ ಅಲ್ಲಿ. ಒಂದ್ ದಿವಸ ಇರ್ತಾ ಒಂದ್ ದಿವಸ ಇರಲ್ಲ. ಹೌದಾ? ನೋಡಿ, ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಹಾರೋಹಳ್ಳಿ, ಗುಲ್ಬರ್ಗದಿಂದ ಹಾರೋಹಳ್ಳಿಗೆ ಬರುವಂತ ಪರಿಸ್ಥಿತಿ. ನೀವು ಓಟ್ ಹಾಕೋದು ಅಲ್ಲಿ ಅಲ್ವೇ? ನಿಮ್ MLA ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕಲ್ವಾ? ಮನೆ ಇದೆಯಾ ಅಲ್ಲಿ ಊರಲ್ಲಿ? ಸೀಟ್ ಹಾಕೊಂಡಿದ್ದೀವಿ ಸರ್. ಸೀಟ್ ಹಾಕೊಂಡಿದಿರಿ. ಜಮೀನು ಆದ 1 ಎಕರೆ ಸರ್. 1 ಎಕರೆ ಅದ. ಏನ್ ಬೆಳಿತೀರಿ? ಅದು ಲೀಸಿಗೆ ಹಾಕಿ ಸರ್, ಭತ್ತ ಮಾಡ್ತಾರೆ. ಯಾರು ಮಾಡ್ಕೊಂಡವ್ರನ್ನ? ಬೇರೆಯವ್ರಿಗೆ ಹಾಕಿದ್ವಿ. ಬೇರೆ ಕೊಟ್ಟಿದಿರಿ. ನಿಮ್ ಕೈ ಕಷ್ಟ ಮಾಡೋದಕ್ಕೆ. ನೋಡಿ, ಅವ್ರಿಗಿರೋ 1 ಎಕರೆ ಜಮೀನ್ ಮಾಡೋದಕ್ಕೂ ಕಷ್ಟ ಅಲ್ವಾ? ಸರಿ, ಆಯ್ತು. ನಿಮ್ ಹತ್ರ ಬರಲ್ಲ ಅನ್ಕೊಂಡಿದ್ರೆ ಅದ್ ನಿಮ್ ತಪ್ಪು. ಏನ್ ನಿಮ್ ಹೆಸರು? ಕಾವ್ಯ. ನಿಮ್ದು? ರಮ್ಯಾ. ನಿಮ್ದು? ಸುಮಾ. ಟಾಟಾ ಸುಮಾ. ಹೇಳಿ ಸುಮಾ ಅವರೇ. ಕಾವ್ಯ, ಸುಮಾ ಅವ್ರೆ, ನಿಮ್ಮ ಹೆಸರೇನು? ವೈಷ್ಣವಿ. ಏನ್ ಓದ್ತಾ ಇದೀರಾ ನೀವು? ಡಿಪ್ಲೊಮಾ ಸ್ಟೂಡೆಂಟ್. ಡಿಪ್ಲೊಮೋ 10th ಮೇಲ PUC ಮೇಲ? 10th ಮೇಲೆ. PUC ಮೇಲೆ ಡಿಪ್ಲೊಮಾ ಮಾಡ್ತಾರ ನನಗೆ ಗೊತ್ತಿಲ್ಲ. 10th ಮೇಲೆ ಡಿಪ್ಲೊಮಾ. ಯಾಕೆ ಡಿಪ್ಲೊಮಾ? ಇಂಜಿನಿಯರಿಂಗ್ ಮಾಡಬೇಕು. ಇಂಜಿನಿಯರಿಂಗ್ ಮಾಡಕ ಸೈನ್ಸ್ ಮೇಲೂ ಮಾಡ್ಬೋದಲ್ವಾ? ಅದ್ ನಿಮ್ ಇಷ್ಟ. ಹಂಗೆ. ಸರಿ, ಗೊತ್ತಾಯ್ತಾ ಏನಾಗ್ತಿದೆ ದೇಶದಲ್ಲಿ ಅಂತ? ಏನೋ ಆಗ್ತದೆ ಸರ್. ಬೆಳಗ್ಗೆ ಆಯ್ತದೆ, ಕತ್ಲೆ ಆಯ್ತದೆ, ರಾತ್ರಿ ಆಯ್ತದೆ. ಬೆಳಗಾದ್ರೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಕತ್ಲೆ ಮಲಗು, ಬೆಳಗ್ಗೆ 7 ವಾಪಸ್ ಕಾಲೇಜು. ಏನ್ ನಡೀತಾ ಇದೆ ದೇಶದಲ್ಲಿ? ರಾಜಕೀಯ ನಡೀತಾ ಇದೆ. ವಾವ್. ಆಮೇಲೆ ರಾಜಕೀಯ ನಡೀತಾ ಇಲ್ಲ. ಪ್ರತಿಭಟನೆ ನಡೀತಿದ್ಯಾ ನೋಡ್, ಗೊತ್ತಾ? ಬರೀ ಕಿತ್ತಾಟ. ಯಾವ ಪ್ರತಿಭಟನೆ ಹೇಳಿ? ಎಕ್ಸಾಮ್ ಪೇಪರ್ಗಳೆಲ್ಲ ಲೀಕ್ ಆಗ್ತಾ ಇದೆಯಲ್ಲ, ಗೊತ್ತಾದ್ರ ಬಗ್ಗೆ ನಿಮ್ಗೆ? ಅದ್ರದ್ದೇ ಪ್ರತಿಭಟನೆ ಆಗ್ತಾ ಇರೋದು. ಗೊತ್ತಿರುತ್ತೆ ಪಾಪ, ಸಡನ್ ಆಗಿ ಕೇಳಿದಾಗ ಗಾಬರಿ ಆಗ್ಬಿಡ್ತೀರಿ. ಇರ್ಲಿ. ಈ ತರ ಎಕ್ಸಾಮ್ ಪೇಪರ್ಗಳೆಲ್ಲ ಲೀಕ್ ಆಗೋದು ಸರಿನಾ? ಸರಿ ಇಲ್ಲ, ತಪ್ಪು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಹಂಗೆಲ್ಲ ಮಾಡ್ಬಿಟ್ಟು ಬೇಜಾರಾಗುತ್ತೆ. ಅವರು ಕಷ್ಟಪಟ್ಟು ಓದಿರ್ತಾರೆ ರಾತ್ರಿ ಎಲ್ಲ ಕುತ್ಕೊಂಡು. ಬಟ್ ಅವ್ರ ಕನ್ಸು ಏನೇನಿರುತ್ತೋ, ಬಟ್ ಆದ್ರೆ ಅಂತ ಅವ್ರನ್ನೇ ತೋರ್ಸಕ್ ಬಿಟ್ಬಿಡ್ತಾರೆ. ಇವ್ರಿಗೂ ಅಲ್ಲ, ನೋಡ್ಕೊಂಡ್ ಬರ್ದಿರೋರ್ಗೆ ಜಾಸ್ತಿ ಮಾರ್ಕ್ಸ್ ಬರ್ತದೆ. ಅವಾಗ ನೋಡ್ಕೊಳ್ದೆ ಅವರೇ ಸ್ವಂತ ಬರ್ದಿರ್ತಾರಲ್ಲ, ಅವ್ರದ್ದು ಏನಿಲ್ಲ, ಹೋಯ್ತು. ಈ ಪ್ರೊಟೆಸ್ಟ್ ಗಳು ಆಗ್ತಿರೋದು ನೋಡ್ತಾ ಇದೀರಾ? ಸ್ಟ್ರೈಕ್ ಗಳೆಲ್ಲ ಆಗ್ತಿರೋದು ನೋಡ್ತಾ ಇದೀರಾ? ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದೀರಾ? ಗಲಾಟೆಗಳು ಯೂಸ್ ಮಾಡಲ್ಲ. ಮಾಡಲ್ವಾ ನೀವು? ಭಾರತೀಯ ಹೆಮ್ಮೆಯ ನಾರಿಯರು. ಫೋನ್ ಇಲ್ವಾ? ಓಕೆ. ನಮಸ್ಕಾರ ದೊಡ್ಡಮ್ಮ ಚಿಕ್ಕಮ್ಮ. ಕಾಸು ಬಂದ ಕಾಸು 2000 ಕಾಸು. ಮೇಡಮ್, ಏನ್ ನಿಮ್ಮ ಹೆಸರು?